2003ರಲ್ಲಿ ಹಿಜ್ಬುಲ್ ಮುಜಾಹಿದ್ದೀನ್ನ 2 ಭಯೋತ್ಪಾದಕರು ಇಂಡಿಯನ್ ಆರ್ಮಿಯ ಸೈನಿಕರ ಮೇಲೆ ದಾಳಿ ಮಾಡಿ ಕಾಡಿನಲ್ಲಿ ಅಡಗಿ ಕುಳಿತುಕೊಳ್ತಾ ಇದ್ರು. ಇವರು ಭಾರತೀಯ ಸೈನಿಕರಿಗೆ ತಲೆನೋವಾಗಿದ್ರು. ಮತ್ತೆ ಇವರನ್ನ ಕೊಲ್ಲುವ ಮಿಷನ್ ಜಮ್ಮು ಕಾಶ್ಮೀರದಲ್ಲಿ ಮೇಜರ್ ಮೋಹಿತ್ ಶರ್ಮಾ ಅವರಿಗೆ ನೀಡಲಾಯಿತು. ಆಗ ಇವರು ಅನೇಕ ದಿನಗಳವರೆಗೆ ತಮ್ಮ ಕೂದಲು ಮತ್ತೆ ದಾಡಿ ಬೆಳೆಸಿ ಉರ್ದು ಕಲಿತರು. ಏಕೆಂದ್ರೆ ಕಾಶ್ಮೀರದ ಯುವಕನ ಹಾಗೆ ಕಾಣಲು. ಮತ್ತೆ ಹೆಸರು ಇಫ್ತಿಕಾರ್ ಭಟ್ ಅಂತ ಬದಲಾವಣೆ ಮಾಡಿಕೊಂಡ್ರು. ಜಮ್ಮು ಕಾಶ್ಮೀರದ ಜನರ ಮಧ್ಯೆ ಹೋಗಿ ಭಾರತೀಯ ಸೈನ್ಯ ನನ್ನ ತಮ್ಮನನ್ನು ಕೊಲೆ ಮಾಡಿದೆ, ನಾ ಭಾರತೀಯ ಸೈನಿಕರನ್ನ ಕೊಂದು ಸೇಡು ತೀರಿಸಿಕೊಳ್ತೀನಿ ಅಂತ ಕತೆ ಕಟ್ತಾರೆ. ಯಾವಾಗ ಈ ಸುದ್ದಿ ಕಾಡಿನಲ್ಲಿ ಕುಳಿತ ಭಯೋತ್ಪಾದಕ ಅಬು ತೊರರ ಮತ್ತೆ ಅಬು ಶಬ್ಜಾರ್ಗೆ ಗೊತ್ತಾಯಿತು, ಅವರು ಇವರನ್ನ ಕರೆದು ಭಾರತೀಯ ಸೈನಿಕರ ಮೇಲೆ ದಾಳಿ ಮಾಡಲು ಆಯುಧ ಕೊಡೋದಾಗಿ ಹೇಳಿದ್ರು. ಇದರ ನಂತರ ಮೇಜರ್ ಮೋಹಿತ್ ಶರ್ಮಾ ಇವರ ಜೊತೆಗೆ ಅನೇಕ ದಿನಗಳು ಕಳೆದ್ರು. ಮತ್ತೆ ಇವರ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇಂಡಿಯನ್ ಆರ್ಮಿಗೆ ನೀಡಿದ್ರು. ನಂತರ ಇವರಿಗೆ ಗೊತ್ತಾಗುತ್ತೆ 20 ಮಾರ್ಚ್ ರಂದು ಕಾಶ್ಮೀರದ ಸೋಫಿಯಾ ಜಿಲ್ಲೆಯಲ್ಲಿ ಭಾರತೀಯ ಸೈನಿಕರ ಮೂವ್ಮೆಂಟ್ ನಡೆಯಲಿದೆ ಅನ್ನೋದು. ಆ ದಿನ ದಾಳಿ ಮಾಡುವ ಪ್ಲಾನ್ ಮಾಡ್ತಾರೆ. ಆದ್ರೆ ಭಯೋತ್ಪಾದಕ ಅಬು ತೊರರಾಗೆ ಮೇಜರ್ ಮೋಹಿತ್ ಶರ್ಮಾ ಅವರ ಮೇಲೆ ಅನುಮಾನ ಬರುತ್ತೆ. ಆಗ ಮೇಜರ್ ಮೋಹಿತ್ ಶರ್ಮಾ ಹೇಳ್ತಾರೆ, ಇನ್ನು ನನ್ನ ಮೇಲೆ ಅನುಮಾನ ಇದ್ರೆ ಇಲ್ಲೇ ನನ್ನ ಕೊಂದು ಹಾಕಿ ಅಂತಾರೆ. ಈ ಮಧ್ಯೆ 2 ಭಯೋತ್ಪಾದಕರು ಮಾತಾಡುವಾಗ ಮೇಜರ್ ಮೋಹಿತ್ ಶರ್ಮಾ ಅವರನ್ನ ಹೊಡೆದು ಹಾಕ್ತಾರೆ. ಅವರ ಈ ಸಾಧನೆಗೆ ಅವರಿಗೆ ಅಶೋಕ ಚಕ್ರ ನೀಡಿ ಸನ್ಮಾನಿಸಲಾಯಿತು. ಮತ್ತೆ ಕಾಶ್ಮೀರದಲ್ಲಿ 21 ಮಾರ್ಚ್ 2009 ರಂದು ಒಂದು ಆಪರೇಷನ್ ನಲ್ಲಿ ತನ್ನ ಸಹೋದ್ಯೋಗಿಗಳಿಗೆ ರಕ್ಷಿಸಲು ಹೋಗಿ ತನ್ನ ಪ್ರಾಣ ಕಳೆದುಕೊಂಡ್ರು. ಅವರ ಈ ಸವಿ ನೆನಪಿಗಾಗಿ ದೆಹಲಿಯ ರಾಜೇಂದ್ರ ನಗರ್ ಮೆಟ್ರೋ ರೈಲ್ವೆ ಸ್ಟೇಷನ್ಗೆ ಮೇಜರ್ ಮೋಹಿತ್ ಶರ್ಮಾ ಮೆಟ್ರೋ ಸ್ಟೇಷನ್ ಎಂದು ಹೆಸರಿಡಲಾಯಿತು. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ.